ನೀವು ಯಾವುದೇ ಬ್ರೇಕಪ್ ಇಂದ ನೀವು ಆಚೆ ಬರಬೇಕಂದ್ರೆ ಫಸ್ಟ್ ನಿಮ್ಮ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟಿಗಳು ಇರಲೇಬೇಕಾಗುತ್ತೆ. ಈ ತರ ರೆಸ್ಪಾನ್ಸಿಬಿಲಿಟಿ ಇರೋರು ತುಂಬಾ ಬೇಗ ಯಾವುದೇ ಬ್ರೇಕಪ್ ಇಂದ ಆಚೆ ಬರ್ತಾರೆ. ಆದ್ರೆ ಇನ್ನೂ ಕೆಲವಷ್ಟು ಜನ ಇದ್ದಾರೆ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ಯಾವುದೇ ಒಂದು ಹರ್ಟ್ ಇಂದ ಅವ್ರು ಬೇಗ ಆಚೆ ಬರೋದೇ ಇಲ್ಲ. ಬೈ ಓನ್ ಚಾಯ್ಸ್ ಅದು. ಬಟ್ ಅವ್ರಿಗದು ಅರ್ಥ ಆಗ್ತಿರೋದಿಲ್ಲ. ಏನಾಗ್ಬಿಡುತ್ತೆ ಅಂದ್ರೆ ನಾನು ಹುಟ್ಟಿರೋದು ಇವನಿಗೋಸ್ಕರ ಅಥವಾ ನಾನು ಹುಟ್ಟಿರೋದು ಇವಳಿಗೋಸ್ಕರ ಅನ್ನೋ ರೀತಿ ಫೀಲ್ ಮಾಡ್ಕೊಂಡು ಬ್ರೇಕಪ್ ಇಂದ ಅವ್ರು ಆಚೆ ಬರೋದೇ ಇಲ್ಲ. ಇದು ಇನ್ನೊಂದು ಕ್ಯಾಟಗರಿ ಜನ. ಸೊ ಇಂಥವ್ರು ಲೈಫ್ ಲಾಂಗ್ ಕೊರಗ್ತಾರೆ. ಅದೇ ರೆಸ್ಪಾನ್ಸಿಬಿಲಿಟಿ ಇರೋರು ಬೇಗ ಆಚೆ ಬರ್ತಾರೆ ಬ್ರೇಕಪ್ ಇಂದ. ಇವರು ಅನದರ್ ಕ್ಯಾಟಗರಿ. ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಈ ಬ್ರೇಕಪ್ ಇಂದ ಆಚೆ ಬರೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ, ಇವಾಗ ನಿಮ್ಮ ಲೈಫಲ್ಲಿ ನಿಮ್ಮ ಮನಸ್ಸಲ್ಲಿ ಕೂಡ ಫ್ಯಾಮಿಲಿ, ಸ್ಟಡೀಸ್ ಮತ್ತು EMI ಕಟ್ಟಬೇಕು, ನಾನು ಜಾಬ್ ಕಳ್ಕೋಬಾರ್ದು, ಅಥವಾ ತಂಗಿ ಮದುವೆ ಮಾಡಬೇಕು, ಅಪ್ಪನ ಹಾಸ್ಪಿಟಲ್ ಬಿಲ್ ಕಟ್ಟಬೇಕು, ಸೊ ಅದಕ್ಕೋಸ್ಕರ ನಾನು ಚೆನ್ನಾಗಿ ಅರ್ನ್ ಮಾಡಬೇಕು, ಅಥವಾ ಒಂದು ಹುಡುಗಿ ಆಗಿದ್ರೆ ನನ್ನ ಮದುವೆಗೆ ನನ್ನ ತಂದೆಗೆ ಸ್ವಲ್ಪ ನಾನು ಹೆಲ್ಪ್ ಮಾಡಬೇಕು, ನಾನು ಚೆನ್ನಾಗಿ ದುಡಿಬೇಕು. ಸೊ ಇಷ್ಟೆಲ್ಲ ನಿಮಗೆ ತಿಳುವಳಿಕೆ ಇದ್ದಾಗ ಗೊತ್ತಾಗ್ತಿದ್ಯಾ? ಸೊ ನಿಮ್ಮ ಲೈಫಲ್ಲಿ ಕಣ್ಣೆದ್ರಿಗೆ ಇರುತ್ತೆ, ನಡೀತಿರುತ್ತೆ, ಇದೆಲ್ಲ ಇದೆ ಕಷ್ಟಗಳು. ಆದರೆ ಇದೆಲ್ಲ ನೀವು ತಿಳ್ಕೋಬೇಕು. ಯಾವಾಗ ನಿಮಗೆ ಅರ್ಥ ಆಗಿ ನಿಮಗೆ ತಿಳುವಳಿಕೆ ಇರುತ್ತೆ, ಅದು ಯಾರೇ ನಿಮ್ಮನ್ನು ಬಿಟ್ಟೋಗ್ಲಿ, ಅದೆಂಥದೇ ಬ್ರೇಕಪ್ ಆಗಲಿ, ನಿಮಗೆ ಯಾವತ್ತೂ ಹರ್ಟ್ ಆಗೋದೇ ಇಲ್ಲ. ಹರ್ಟ್ ಆಗೋದಿಲ್ಲ ಅಂದರೆ ನೀವು ಕಲ್ಲಿನ ಮನ್ಸೋರು, ನಿಮ್ಗೇನು ಅನ್ಸೋದಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಆ ನೋವಿಂದ ನೀವು ಆಚೆ ಬರ್ತೀರಾ ಬೇಗ, ಆ ಹರ್ಟಿಂದ ನೀವು ಆಚೆ ಬರ್ತೀರಾ. ಅರ್ಥ ಆಗ್ತಿದ್ಯಾ? ಹರ್ಟ್ ಆಗೋದಿಲ್ಲ ಅಂದರೆ ನನ್ನ ಅರ್ಥ ಅದರಿಂದ ಆಚೆ ಬರ್ತೀರಾ ನೀವು, ಅದರಲ್ಲೇ ಮುಳುಗೋಗೋದಿಲ್ಲ ಅಂತ. ಯಾಕಂದ್ರೆ ನಿಮಗೆ ಗೊತ್ತಾಗುತ್ತೆ, ನಾವು ಹುಟ್ಟಿರೋದು ಹರ್ಟ್ ಮಾಡಿಕೊಂಡು ಜೀವನನ ವೇಸ್ಟ್ ಮಾಡ್ಕೊಳ್ಳೋದಕ್ಕಲ್ಲ, ನಮ್ಮ ಗುರಿನ ತಲುಪೋದಕ್ಕೆ, ನಮ್ಮ ಫ್ಯಾಮಿಲಿ ಕಂಡೀಷನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಹಾಗೂ ನನ್ನ ಒಂದು ಫ್ಯೂಚರ್ನ ರೂಪಿಸ್ಕೊಳ್ಳೋದಕ್ಕೆ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ನೀವು ಅನ್ಬೋದು, ಮೇಡಮ್ ಅವನೇ ಎಲ್ಲ ಅಥವಾ ಅವಳೇ ಎಲ್ಲ ಅಂತ ಅನ್ನೋ ರೀತಿ ಇದ್ರೆ ತಾನೇ ಮೇಡಮ್ ಲವ್ವಿಗೊಂದು ಅರ್ಥ. ಬ್ರೇಕಪ್ ಆಗುತ್ತೆ ಅಂತ ಹೆಂಗೆ ಬೇಕಂಗೆ ಫೇಕ್ ಆಗಿ ಇರೋಕ್ಕಾಗುತ್ತೆ ಮೇಡಮ್ ಅಂತ ಅಲ್ವಾ? ನೀವು ಆ ಥರ ಇದ್ದಾಗ ಏನಾಗುತ್ತೆ ಗೊತ್ತಾ, ತುಂಬ ಓವರ್ ಪೊಸೆಸಿವ್ ಆಗ್ತೀರಾ. ಅವ್ರು ಕುಂತ್ರು ತಪ್ಪು, ನಿಂತರೂ ತಪ್ಪು, ಯಾರ ಜೊತೆ ಮಾತಾಡಿದ್ರು ತಪ್ಪು ಅಲ್ವಾ? ಸೊ ಈ ಥರ ಆಗೋಕ್ಕೆ ಸ್ಟಾರ್ಟ್ ಆಗ್ತೀರಾ ನೀವು. ಇನ್ ಕೇಸ್ ಈ ಥರ ಆದಾಗ, ಸಪೋಸ್ ನೀವು ಮದುವೆನೇ ಆದ್ರಿ ಅನ್ಕೊಳ್ಳಿ, ಎಷ್ಟು ದಿನ ಬರುತ್ತದು? ನೀವು ಈ ಥರ ಓವರ್ ಆಗಿ ಪೊಸೆಸಿವ್ ಆಗಿ ಅವ್ರ ಫ್ರೀಡಮ್ನ ಕಿತ್ಕೋತಿದ್ರೆ ಮದುವೆ ಆದ್ಮೇಲೂ ಸಹ ಅವ್ರು ಬಿಟ್ಟೋಗ್ತಾರೆ, ನಿಮ್ಮ ಬ್ರೇಕಪ್ ಆಗೇ ಆಗುತ್ತೆ ಅಲ್ವಾ? ಯಾಕಂದ್ರೆ ಮದುವೆ ಆದ್ಮೇಲೆ ಅವ್ರಿಗೆ ತುಂಬ ರೆಸ್ಪಾನ್ಸಿಬಿಲಿಟೀಸ್ ಸ್ಟಾರ್ಟ್ ಆಗುತ್ತೆ. ಇನ್ನು ನಿಮ್ಮನ್ನು ನೋಡ್ಕೋಬೇಕು, ನಿಮ್ಮ ಮುಂದಿನ ಭವಿಷ್ಯ ನೋಡ್ಕೋಬೇಕು, ಮಕ್ಕಳ ಭವಿಷ್ಯ ನೋಡ್ಕೋಬೇಕು. ಅವ್ರು ನಿಮಗೆ ಟೈಮ್ ಕೊಡೋದಕ್ಕೂ ಆಗೋದಿಲ್ಲ. ಬಟ್ ನೀವು ಆಲ್ರೆಡಿ ಓವರ್ ಪೊಸೆಸಿವ್ ಆಗಿರ್ತೀರಾ. ಸೊ ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದು ನಿಮ್ಮ ಒಂದು ರಿಲೇಶನ್ಶಿಪ್ ಬ್ರೇಕ್ ಆಗೋ ಚಾನ್ಸಸ್ ತುಂಬ ಇರುತ್ತೆ ಅಲ್ವಾ? ಸೊ ಅರ್ಥ ಆಗ್ತಿದ್ಯಾ? ಸೊ ನಾನು ಹೇಳೋ ವೇಯಲ್ಲೂ ಸ್ವಲ್ಪ ನೀವು ಥಿಂಕ್ ಮಾಡಬೇಕು. ಓಕೆನಾ? ಅಂದರೆ ಯಾರೋ ಒಬ್ರು ನನ್ನ ಲೈಫ್ಗೆ ಅಂತ ಅನ್ಕೋಬಿಟ್ಟು ಲೈಫ್ ಪೂರ್ತಿ ಪ್ರತಿದಿನ ಅವರೇ ನನಗೆಲ್ಲ ಅಂದ್ಬಿಟ್ಟು ಎಲ್ಲ ಎಮೋಷನ್ಸ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಬೇಡಿ. ಅರ್ಥ ಆಗ್ತಿದ್ಯಾ? ಎಲ್ಲದಕ್ಕೊಂದು ಲಿಮಿಟ್ ಇರಬೇಕು. ನೀವು ಅವ್ರ ಜೊತೆ ಟೈಮು ಸ್ಪೆಂಡ್ ಮಾಡಬೇಕು, ನಿಮ್ಮ ಎಮೋಷನ್ಸ್ ತೋರಿಸ್ಬೇಕು, ನಿಮ್ಮ ಲೈಫ್ ಬಗ್ಗೆನೂ ನೀವು ಕೇರ್ ತಗೋಬೇಕು ಅಲ್ವಾ? ಸೊ ಅಂದರೆ ಈಗ ಎಕ್ಸಾಂಪಲು, ಈಗ ಒಂದು ಬ್ಯಾಂಕಲ್ಲಿ ಒಂದಿಷ್ಟು ಹಣ ಅಂತ ಇಟ್ಟಿರ್ತೀರಾ. ಸೊ ಒಂದೇ ಬ್ಯಾಂಕಲ್ಲಿ ಇಟ್ಬಿಟ್ರೆ ಎಲ್ಲ ಒಂದು 10-20 ಲಕ್ಷನ, ಸೊ ಏನಾದರೂ ಆಗಿ ಆ ಬ್ಯಾಂಕಿಂದ ಕಳ್ತನ ಆಗಿ, ಅಥವಾ ಬ್ಯಾಂಕ್ ಏನಾದರೂ ಹಲವಾರು ರೀಸನ್ ಏನೋ ಸುಟ್ಟೋಯ್ತು, ಅಥವಾ ಇನ್ನೇನೋ ಆಯಿತು, ಲಾಸ್ ಆಯಿತು, ಆದಾಗ ನಿಮ್ಮ ಅರ್ನಿಂಗ್ಸ್ ಎಲ್ಲ ಅಲ್ಲಿರುತ್ತೆ, ನಿಮ್ಮ ಲೈಫೇ ಮುಳುಗೋಗ್ಬಿಡುತ್ತೆ. ನೀವು ತಡ್ಕೊಳ್ಳಲ್ಲ ಅದನ್ನ, ಹರ್ಟಿಂದ ನೀವು ಆಚೆ ಬರೋದಕ್ಕಾಗೋದೇ ಇಲ್ಲ. ಸೊ ಅದೇ ರೀತಿ ಇಲ್ಲೂ ಕೂಡ. ಸೊ ನೀವು ಯಾವಾಗ ಬ್ಯಾಂಕಲ್ಲಿ ಒಂದು ಬ್ಯಾಂಕಲ್ಲಿ ಒಂದು ಸ್ವಲ್ಪ, ಇನ್ನೊಂದು ಬ್ಯಾಂಕಲ್ಲಿ ಸ್ವಲ್ಪ ಇಡ್ತೀರಾ. ಸೊ ಅವಾಗ ಏನಾಗುತ್ತೆ, ಒಂದು ಬ್ಯಾಂಕಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಇನ್ನೊಂದು ಬ್ಯಾಂಕಲ್ಲಿ ನಿಮ್ಗೆ ಹಣ ಇರುತ್ತೆ. ಸೊ ಅದನ್ನು ನೀವು ಕುಗ್ಗೋಗೋದಿಲ್ಲ, ಮತ್ತೆ ನೀವು ದುಡಿಬೋದು, ಅದನ್ನು ಗಳಿಸ್ಬೋದು. ಸೊ ಅದೇ ರೀತಿ ಲೈಫಲ್ಲೂ ಕೂಡ ಒಬ್ಬರ ಮೇಲೆ ಎಲ್ಲ ಎಮೋಷನ್ಸ್ನ ಇನ್ವೆಸ್ಟ್ ಮಾಡಬೇಡಿ ನೀವು. ಓಕೆನಾ? ಸೊ ಇವನೇ ಎಲ್ಲ ಇವಳೇ ಎಲ್ಲ, ನೋ, ಆ ಥರ ನೀವು ಮಾಡ್ಕೋಬೇಡಿ. ಓಕೆನಾ? ಇಷ್ಟಪಡಿ, ತುಂಬ ಇಷ್ಟಪಡಿ, ಆಯಿತಾ? ಆದರೆ ಅವ್ರ ಮೇಲೆ ಡಿಪೆಂಡೆಂಟ್ ಆಗಬೇಡಿ ನೀವು. ಸೊ ನಿಮ್ಮ ಪಾರ್ಟ್ನರ್ಗೂ ಟೈಮ್ ಕೊಡಿ, ನಿಮ್ಮ ಪೇರೆಂಟ್ಸ್ಗೂ ಟೈಮ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗೂ ಟೈಮ್ ಕೊಡಿ, ನಿಮ್ಮ ಕೆರಿಯರ್ಗೂ ಟೈಮ್ ಕೊಡಿ. ಸೊ ಎಲ್ಲನೂ ಈಕ್ವಲ್ ಆಗಿ ಪ್ರೀತಿಸಿ, ಎಲ್ಲ ಕಡೆ ನಿಮ್ಮ ಎಮೋಷನ್ಸ್ನ ಸ್ಪ್ರೆಡ್ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಈ ಥರ ಮಾಡಿರೋರು ಏನಾಗುತ್ತೆ, ಯಾರೊಬ್ರು ಬಿಟ್ಟೋದ್ರು ಅಂದ್ರು ನಿಮ್ಮ ಪೇರೆಂಟ್ಸ್ ಮೇಲೂ ಅಷ್ಟೇ ಪ್ರೀತಿ ಇರುತ್ತೆ, ನಿಮ್ಮ ಕೆಲಸದ ಮೇಲೂ ಅಷ್ಟೇ ಪ್ರೀತಿ ಇರುತ್ತೆ, ಅದನ್ನು ನೀವು ಕಳ್ಕೊಳ್ಳೋದಕ್ಕೆ ರೆಡಿ ಇರೋದಿಲ್ಲ. ಸೊ ಅವಾಗ ನೀವು ಈ ಬ್ರೇಕಪ್ ಅನ್ನೋ ಹರ್ಟಿಂದ ತುಂಬ ಬೇಗ ಆಚೆ ಬರ್ತೀರಾ. ಅರ್ಥ ಆಗ್ತಿದೆಯಾ ನಿಮಗೆ? ಟೈಮ್ ತಗೋಬಹುದು, ಬಟ್ ಯು ವಿಲ್ ಕಮ್ ಔಟ್ ಆಫ್ ಇಟ್. ಓಕೆನಾ? ಬಿಕಾಸ್ ನಿಮಗೆ
ಎಮೋಷನ್ಸ್ ಒಂದೇ ಕಡೆ ಡಿಪೆಂಡ್ ಆಗಿಲ್ಲ, ಎಲ್ಲ ಅಲ್ಲೇ ಹಾಕಿ ಅವ್ರು ಹೋದ್ರು ಒಂದು ಏನೋ ಕಳ್ಕೊಬಿಟ್ಟೆ ಲೈಫಲ್ಲಿ ಇನ್ನೇನು ಇಲ್ಲ ಅನ್ನೋ ರೀತಿ ಅಷ್ಟು ಆಗೋದಿಲ್ಲ. ಅವ್ರು ಹೋಗಿದ್ದಾರೆ ಅನ್ನೋದೊಂದು ಹರ್ಟ್ ಇರುತ್ತೆ ಅಷ್ಟೇ. ಬಟ್ ಅದರಿಂದ ನೀವು ಓವರ್ಕಮ್ ಮಾಡ್ತೀರಾ. ಬಿಕಾಸ್ ಫ್ಯಾಮಿಲಿ ಇರುತ್ತೆ, ಫ್ರೆಂಡ್ಸ್ ಇರುತ್ತೆ, ಕೆಲಸ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇವಾಗ ನೀವು ಹೇಳ್ಬೋದು, ಮ್ಯಾಮ್ ಓಕೆ ಇದು ಸ್ಟಾರ್ಟಿಂಗ್ ರಿಲೇಶನ್ಶಿಪ್ಪಲ್ಲಿ ಸ್ಟಾರ್ಟ್ ಮಾಡಿದಾಗ ಈ ಅಡ್ವೈಸ್ ವರ್ಕ್ ಆಗುತ್ತೆ, ನಾವು ಆ ಥರ ರೆಡಿ ಆಗ್ಬೋದು, ನಾವು ಆ ಥರ ಇಂಪ್ಲಿಮೆಂಟ್ ಮಾಡ್ಕೋಬೋದು ಲೈಫಲ್ಲಿ ಅಂತ. ಬಟ್ ಇವಾಗ ಆಲ್ರೆಡಿ ಬ್ರೇಕಪ್ ಆಗಿರೋರು ನಾವು ತುಂಬ ಜನ ಇದ್ದೀವಿ. ನಾವು ಹೇಗೆ ಓವರ್ಕಮ್ ಮಾಡ್ಬೋದು ಮ್ಯಾಮ್ ಅಂತ ನೀವು ಅನ್ಕೋತಾ ಇದ್ರೆ, ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಅವೇರ್ನೆಸ್ ಇರಬೇಕು. ಇದನ್ನು ನೀವು ಇವತ್ತೇ ಆ ಅವೇರ್ನೆಸ್ನ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಅಕ್ಸೆಪ್ಟ್ ಮಾಡಿ, ಎಸ್ ನಾನು ಫುಲ್ ಡಿಪೆಂಡೆಂಟ್ ಆಗಿದ್ದೆ ಅವನ ಮೇಲೆ ಅಥವಾ ಅವಳ ಮೇಲೆ, ರೈಟ್? ಅವನೇ ಎಲ್ಲ ಅಂತ ಅನ್ಕೊಂಡಿದ್ದೆ, ಒಂಥರ ಅಡಿಕ್ಷನ್ ಥರ ಆಗ್ಬಿಟ್ಟಿದ್ದೆ ನಾನು ಅನ್ನೋದು ಫಸ್ಟ್ ಸೆಲ್ಫ್ ಅವೇರ್ನೆಸ್ ಆಗ್ಬೇಕು ನಿಮಗೆ. ಅರ್ಥ ಮಾಡ್ಕೊಳ್ಳಿ ನೀವು ಅದನ್ನ ಡಿನೈ ಮಾಡಬೇಡಿ. ಓಕೆನಾ? ಹೌದು ನಾನು ಮಾಡಿದ್ದೆ, ಅದಕ್ಕೋಸ್ಕರ ಈ ಥರ ಪೇಯ್ನ್ ಆಗ್ತಿದೆ ನನಗೆ ಅಂತ. ಸೊ ಓಕೆ, ಇಷ್ಟು ಮಾಡಿದ್ದೆ, ಬಟ್ ಇದರಿಂದ ನಾನು ಇವಾಗ ಆಚೆ ಬರಲೇಬೇಕು, ಇಲ್ಲ ಅಂದರೆ ನನ್ನ ಲೈಫ್ ಹಾಳಾಗುತ್ತೆ ಅನ್ನೋ ಅವೇರ್ನೆಸ್ ನಿಮಗೆ ಇರಬೇಕು, ಬೆಳೆಸ್ಕೋಬೇಕು. ಅರ್ಥ ಮಾಡ್ಕೊಳ್ಳಿ. ಇವತ್ತನೇ ಆ ಅವೇರ್ನೆಸ್ನ ನೀವು ಟ್ರೈ ಮಾಡಿ. ಅರ್ಥ ಆಗ್ತಿದ್ಯಾ? ಸೊ ಇದರಿಂದ ಆಚೆ ಬರ್ಬೇಕು ನಾನು, ಕರೆಕ್ಟ್? ಆ ತಿಳುವಳಿಕೆ ಬರಬೇಕು ನಿಮಗೆ. ಸುಮ್ಮನೆ ಮನ್ಸು ಹೇಳ್ದಂಗೆ ಕುಣ್ಕೊಂಡು ಇರೋದಲ್ಲ. ಅರ್ಥ ಆಗ್ತಿದ್ಯಾ? ಹೌದು, ಇಷ್ಟಪಟ್ಟೆ, ಅಡಿಕ್ಟ್ ಆದೆ, ತುಂಬ ಡಿಪೆಂಡೆಂಟ್ ಆದೆ ಅವ್ರ ಮೇಲೆ ಅಥವಾ ಅವಳ ಮೇಲೆ. ಇದಾಯ್ತು, ಇವಾಗ ನಾನು ನನ್ನ ಲೈಫ್ನ ದಾರಿನ ನೋಡ್ಕೋಬೇಕು ಅನ್ನೋದು. ಕೆಲವೊಬ್ರಿಗೆ ಆ ತಿಳುವಳಿಕೆ ಸಹ ಇರೋದಿಲ್ಲ. ಸುಮ್ಮನೆ ಅಯ್ಯೋ ನಿಲ್ದೆ ನಾನು ಇರೋದಿಲ್ಲ, ಅವ್ನು ಹಿಂಗೆ ಬಿಟ್ಟೋದ, ನಾನು ಇಷ್ಟೆಲ್ಲ ಖರ್ಚು ಮಾಡಿದೆ ಅಂತೀರ. ಅದು ಮುಗ್ದ ಕತೆ. ಜಸ್ಟ್ ಲೀವ್ ದಾಟ್. ಓಕೆನಾ? ಗೊತ್ತಾಗ್ತಿದ್ಯಾ? ಯಾವಾಗ ನಿಮಗೆ ಅವೇರ್ನೆಸ್ ಬರುತ್ತೆ, ನೀವೇ ಅವೇರ್ ಆಗ್ತಿರಲ್ಲ, ಸೊ ಆವಾಗ ನಿಮ್ಮ ಮೈಂಡೇ ಹೇಳುತ್ತೆ, ರೈಟ್, ಅತಿ ಆಯಿತು ನಿಂದು ಅಂತ, ಅಲ್ವಾ? ಸೊ ಆ ಮೈಂಡೇ ನಿಮ್ಮನ್ನ ಬೇರೆ ಕೆಲಸಗಳಿಗೆ ಇನ್ವಾಲ್ವ್ ಮಾಡಿಸುತ್ತೆ. ಓಕೆ ನಡಿ, ಅತಿ ಆಯಿತು, ಬರೀ ಅದೇ ಯೋಚನೆ ಮಾಡ್ಕೊಂಡು ಕೂತಿದ್ಯಾ, ಸಖತ್ತು ಆಗೋಯ್ತು, ಇದು ತಲೆ ಕೆಟ್ಟೋಗ್ತಿದೆ, ಹೋಗಿ ಅಡುಗೆ ಮಾಡು, ಓದ್ಕೋ, ಎಕ್ಸಾಮ್ ಇದೆ, ನಿನ್ನ ಹಿಂಗೆ ಬಿಟ್ಟರೆ ಇನ್ನೂ ಅತಿ ಆಗುತ್ತೆ, ರೈಟ್? ಸೊ ಈ ಥರ ಮನಸ್ಸಲ್ಲಿ ಬರುತ್ತೆ ನಿಮಗೆ ಒಂದು ಭಾವನೆಗಳು, ರೈಟ್? ನೀವು ಯಾವಾಗ ಸೆಲ್ಫ್ ಅವೇರ್ನೆಸ್ ಮಾಡ್ಕೋತೀರಾ, ಅವಾಗ ನಿಮ್ಮ ಮೈಂಡೇ ನಿಮ್ಮನ್ನು ಒಳ್ಳೆ ದಾರಿಗೆ ಕರ್ಕೊಂಡು ಹೋಗುತ್ತೆ. ಓಕೆ, ನಿಮ್ಗೆ ಇನ್ನೂ ಅರ್ಥ ಆಗಲಿಲ್ಲ ಅಂದರೆ ಒಂದು ಎಕ್ಸಾಂಪಲ್ ಹೇಳಲಾ? ಈಗ ಒಂದು 5 ರಿಂದ 6 ವರ್ಷದ ಮಗು ಇದೆ ಅನ್ಕೊಳ್ಳಿ, ಅದು ಹಠ ಮಾಡ್ತಿದೆ ಅನ್ಕೊಳ್ಳಿ, ಓಕೆನಾ, ಚಾಕ್ಲೇಟ್ ಬೇಕು ಅಂತ ಅಂದ್ಬಿಟ್ಟು. ಸೊ ಅವಾಗ ನೀವು ಕೊಡ್ಸಲ್ಲ ಅಂತ ಹೇಳ್ತೀರಾ. ಬಟ್ ಆ ಮಗುಗೆ ಗೊತ್ತಿರುತ್ತೆ ನಾನು ಹತ್ರ ಇವ್ರು ಕೊಡಿಸ್ತಾರೆ ಅಂತ, ಅಲ್ವಾ? ಸೊ ಅವಾಗ ಅದು ಅಳುತ್ತೆ, ರೈಟ್? ಬಟ್ ನಿಮಗೆ ಆ ಒಂದು ಅವೇರ್ನೆಸ್ ಇರಬೇಕು. ಓಕೆ, ನಾನು ಕೊಡ್ಸಲ್ಲ ಅಂದೆ, ಓಕೆ ನಾನು ಹತ್ರ ಕೊಡಿಸ್ತೀನಿ ಅಂತ ನನ್ನ ಮಗುಗೆ ಗೊತ್ತಿರೋದ್ರಿಂದ ಅಳ್ತಾ ಇದೆ ಅಂತ ಅಂದ್ಬಿಟ್ಟು, ಅಲ್ವಾ? ಸೊ ನಿಮ್ಗೆ ಅವೇರ್ನೆಸ್ ಬಂದಾಗ ನಿಮ್ಮ ಮೈಂಡ್ ಏನು ಮಾಡುತ್ತೆ, ಓಕೆ ಸೊ ಹೀಗೆ ಬಿಟ್ಟರೆ ಪ್ರತಿಯೊಂದಕ್ಕೂ ಲೈಫಲ್ಲಿ ಅಳೋದು ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಮಗು ತಿಳ್ಕೊಬಿಡುತ್ತೆ. ಇದನ್ನ ಚೇಂಜ್ ಮಾಡಬೇಕು ಅಂತ ನೀವು ಟ್ರೈ ಮಾಡ್ತೀರಾ, ಅಲ್ವಾ? ಗೊತ್ತಾಗ್ತಿದ್ಯಾ? ಸೊ ಆ ಅವೇರ್ನೆಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮಗೆ ಅದು ಅಳ್ತಿದೆ, ಅಯ್ಯೋ ಕೊಡಿಸ್ಬಿಡೋಣ ಅಂತ ಅಂದರೆ ನಿಮ್ಗೆ ಅವೇರ್ನೆಸ್ ಇಲ್ಲ. ಓಕೆ, ಹತ್ರ ನಾನು ಕೊಡಿಸ್ತೀನಿ ಅಂತ ಮಗುಗೆ ಗೊತ್ತಾಗಿದೆ, ಅದಕ್ಕೆ ಈ ಥರ ಆಟಗಳು ಆಡ್ತಿದೆ ಅಂತ ನಿಮಗೆ ಗೊತ್ತಾಗ್ಲಿಲ್ಲ ಅಂದರೆ ನೀವೇನು ಮಾಡ್ತೀರಾ, ಕೊಡಿಸ್ತಾ ಹೋಗ್ತೀರಾ. ಲೈಫಲ್ಲಿ ಮುಂದೆ ಅದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಡುತ್ತೆ. ಸೊ ಇದು ಕೂಡ ಹೀಗೇನೆ. ನಿಮಗೆ ಸೆಲ್ಫ್ ಅವೇರ್ನೆಸ್ ಇದ್ರೆ, ಓಕೆ ನಾನು ಜಾಸ್ತಿ ಆಗ್ತಾ ಇದೆ, ಅವೆಲ್ಲ ಮಾಡದೆ ಅವ್ನು ಬಿಟ್ಟೋದ ಅಥವಾ ಅವ್ರು ಬಿಟ್ಟೋದ್ಲು, ಆರಾಮಾಗಿದ್ದಾರೆ, ನನ್ನ ಲೈಫ್ ನಾನು ನೋಡ್ಕೋಬೇಕು ಅನ್ನೋ ಅವೇರ್ನೆಸ್ ನಿಮಗಿದ್ರೆ ಇದನ್ನ ಹಿಂಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಂತ ನೀವೇ ನಿಮ್ಮ ಮೈಂಡೇ ನಿಮ್ಮನ್ನ ಬೇರೆ ಕೆಲಸಗಳಲ್ಲಿ ಇನ್ವಾಲ್ವ್ ಮಾಡಿಸುತ್ತೆ, ಅದನ್ನ ಅವಾಯ್ಡ್ ಮಾಡಿಸುತ್ತೆ, ಅದರಿಂದ ಆಚೆ ಬರೋದಕ್ಕೆ ಹೆಲ್ಪ್ ಮಾಡಿಸುತ್ತೆ, ಅಲ್ವಾ? ಸೊ ನಿಮ್ಮ ಮಗುನ ಡೈವರ್ಟ್ ಮಾಡ್ತೀರಾ. ಈಗ ಓದ್ಕೋ, ಅಥವಾ ಎಕ್ಸಾಮಲ್ಲಿ ಇಷ್ಟು ತೆಗಿ, ನೀನು ಕೇಳಿದ್ನ ಕೊಡಿಸ್ತೀನಿ, ಅಥವಾ ಇವಾಗ ಓದ್ಕೋ, ನಿನಗೆ ಕ್ವಶನ್ ಕೇಳ್ತೀನಿ, ಅದಕ್ಕೆಲ್ಲ ನೀನು ಆನ್ಸರ್ ಮಾಡಿದ್ರೆ ನಾನು ನಿನಗೆ ಚಾಕ್ಲೇಟ್ ಕೊಡಿಸ್ತೀನಿ. ಸೊ ಈ ಥರ ನೀವು ಅದನ್ನ ಒಂದು ಕೆಲಸಕ್ಕೆ ಹಾಕ್ತೀರಾ, ಅಲ್ವಾ? ಈ ಒಂದು ಅಭ್ಯಾಸನ ಬಿಡಿಸೋದಕ್ಕೆ, ಹಠ ಮಾಡೋದನ್ನ ಹಾಗೇನೆ ನಿಮ್ಮ ಮೈಂಡು ಮಾಡಿರೋದು ಅದನ್ನ, ಅಲ್ವಾ? ಸೊ ಹಾಗೇನೆ ನಿಮ್ಮ ಲೈಫಲ್ಲಿ ಈ ಥರ ಬ್ರೇಕಪ್ ಆದಾಗ ನೀವು ಸೆಲ್ಫ್ ಅವೇರ್ನೆಸ್ನ ಮಾಡ್ಕೊಂಡಾಗ ಅದೇ ನಿಮ್ಮನ್ನ ಇನ್ನೊಂದು ಕೆಲಸಕ್ಕೆ ಹಾಕುತ್ತೆ. ಅತಿ ಆಯಿತು ನಿಂದು, ಹೋಗು, ಇದು ಮಾಡು, ನಿನ್ನ ಲೈಫ್ ನೋಡ್ಕೋ ಅಂತ. ಗೊತ್ತಾಗ್ತಿದ್ಯಾ? ಸೊ ನೀವು ಯಾವಾಗ ಸೆಲ್ಫ್ ಅವೇರ್ನೆಸ್ ಆಗೋದಿಲ್ಲ, ಕೋರಿಕೊಂಡು ಕೂತ್ಕೋತೀರಾ ಲೈಫಲ್ಲಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಸಿಗೋ ನಿಮ್ಮ ಪಾರ್ಟ್ನರ್ ಜೊತೆನೂ ನೀವು ಚೆನ್ನಾಗಿರೋದಿಲ್ಲ, ನಿಮ್ಮ ಲೈಫ್ ನೀವೇ ಹಾಳು ಮಾಡ್ಕೋತೀರಾ. ಅರ್ಥ ಆಗ್ತಿದ್ಯಾ? ಕಷ್ಟ ಆಗುತ್ತೆ, ಆಗಲ್ಲ ಅಂತಿಲ್ಲ, ಬಟ್ ಪ್ರತಿದಿನ ಸಣ್ಣ ಸಣ್ಣ ಎಫರ್ಟ್ ಹಾಕಿ. ಓಕೆ, ಸಣ್ಣ ಸಣ್ಣ ಎಫರ್ಟಿಂದ ನೀವು ನಿಮ್ಮ ಲೈಫ್ನ ಚೇಂಜ್ ಮಾಡ್ಕೋಬಹುದು. ಓಕೆ, ನೀವು ಫೋರ್ಸ್ಫುಲಿ ಪುಷ್ ಮಾಡ್ಕೋಬೇಕು ನಿಮ್ಮನ್ನ. ಅರ್ಥ ಆಗ್ತಿದ್ಯಾ? ಆ್ಯಂಡ್ ನೋಡಿ, ಇಲ್ಲಿ ಯಾರು ದಡ್ರು ಇಲ್ಲ, ಓಕೆನಾ? ಇವಾಗ ತುಂಬ ಇಂಪ್ರೂವ್ ಆಗಿದೆ ಟೆಕ್ನಾಲಜಿ, ಮನುಷ್ಯರುಗಳು ತುಂಬ ಇಂಟೆಲಿಜೆಂಟ್ ಆಗಿಬಿಟ್ಟಿದ್ದಾರೆ, ರೈಟ್? ಸೊ ಅಷ್ಟೊಂದು ಕೊರಗೋ ಅಂತ ಹಿಂದಿನ ಕಾಲದಷ್ಟು ಅವೇರ್ನೆಸ್ ಇಲ್ಲದೆ ಇರೋಷ್ಟು ಯಾರೂ ಇಲ್ಲ ಇವಾಗ, ಅಲ್ವಾ? ಸೊ ಲೈಫಲ್ಲಿ ಒಂದೇ ಪಿಲ್ಲರ್ ಮೇಲೆ ನಿಲ್ಬೇಡಿ, ಓಕೆನಾ?
ಯಾಕಂದರೆ ಅದು ಹೋಗ್ಬಿಡ್ತು ಅಥವಾ ಸ್ವಲ್ಪ ಅಳ್ಳಾಡ್ತು ಅಂದ್ಬಿಟ್ರೆ ನೀವೇ ನಿಮ್ಮ ಕತೆನೇ ಮುಗ್ದೋಯ್ತು. ಅರ್ಥ ಆಗ್ತಿದ್ಯಾ? ಗೊತ್ತಾಗ್ತಿದ್ಯಾ? ಅಂದರೆ ಫ್ಯಾಮಿಲಿ ಅನ್ನೋದು ಒಂದು ಪಿಲ್ಲರ್, ರಿಲೇಷನ್ಶಿಪ್ ಅನ್ನೋದು ಒಂದು ಪಿಲ್ಲರ್, ಫ್ರೆಂಡ್ಸ್ ಅನ್ನೋದು ಒಂದು ಪಿಲ್ಲರ್, ನಿಮ್ಮ ಕೆರಿಯರ್ ಅನ್ನೋದು ಒಂದು ಪಿಲ್ಲರ್. ಸೊ ಎಲ್ಲದ್ರ ಮೇಲೂ ಈಕ್ವಲ್ ಆಗಿ ನಿಮ್ಮ ಒಂದು ಭಾವನೆಗಳು ಡಿಸ್ಟ್ರಿಬ್ಯೂಟ್ ಆಗಿರಬೇಕು. ಒಂದ್ರ ಮೇಲೆ ನಿಂತರೆ ಅದು ಹೋಯ್ತು ಅಂದರೆ ನಿಮ್ಮ ಲೈಫೇ ಮುಗ್ದೋಯ್ತು ಅನ್ನೋ ರೀತಿ ಆಗುತ್ತೆ. ಕರೆಕ್ಟ್? ನೀವೆಲ್ಲ ಚಿಕ್ಕವರಲ್ಲ ತೀರಾ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಗೊತ್ತಾಯ್ತಾ? ಸೊ ನಿಮ್ಮ ಲೈಫ್ ಜವಾಬ್ದಾರಿ ಮತ್ತು ನಿಮ್ಮ ಜವಾಬ್ದಾರಿನ ತಗೊಳ್ಳಿ. ಯಾರು ಬರೋದಿಲ್ಲ ಆ ಜವಾಬ್ದಾರಿ ತಗೊಳ್ಳೋದಕ್ಕೆ. ಬಿಟ್ಟು ಹೋದವ್ರು ಹೋದ್ರು, ಅವ್ರ ಜವಾಬ್ದಾರಿ ತಗೋತಾರೆ, ಅವ್ರ ಲೈಫ್ ಜವಾಬ್ದಾರಿ ತಗೋತಾರೆ. ನಿಮ್ಮ ಜವಾಬ್ದಾರಿ ಯಾರು ತಗೋತಾರೆ? ಗೊತ್ತಾಗ್ತಿದೆಯಾ? ಸೊ ಲೈಫಲ್ಲಿ ಮೂರ್ಖರಾಗಬೇಡಿ, ಆಯಿತಾ? ಜೀವನ ತುಂಬ ಮುಂದೆ ಬಂದಿದೆ, ತುಂಬ ಚೇಂಜಸ್ಗಳಾಗಿದೆ. ನೀವು ಅಷ್ಟೊಂದೆಲ್ಲ ಕೊರಗೋದಿಲ್ಲ, ಯಾರಿಗೂ ಮ್ಯಾಟರ್ ಆಗಲ್ಲ ಇಲ್ಲಿ. ಸ್ವಲ್ಪನಾದರೂ ರಿಯಾಲಿಟಿಗೆ ಬನ್ನಿ. ಗೊತ್ತಾಯ್ತಾ? ಸೊ ಎವ್ರಿ ಡೇ ನೀವು ಫೋರ್ಸ್ ಮಾಡಬೇಕು, ನಿಮ್ಮನ್ನ ಫೋರ್ಸ್ಫುಲಿ ಬೆಡ್ಡಿಂದ ಆಚೆ ತಂದ್ಕೋಬೇಕು. ನಿಮ್ಮ ಕಷ್ಟ ಆದರೂ ಆ ಕೆಲಸಗಳನ್ನ ಮಾಡಬೇಕು. ಸ್ವಲ್ಪ ದಿನ ಆದಮೇಲೆ ಅದು ಈಸಿ ಆಗಿಬಿಡುತ್ತೆ. ಸೊ ಯು ಹ್ಯಾವ್ ಟು ಫೋರ್ಸ್ ಯುವರ್ ಸೆಲ್ಫ್ ಎವ್ರಿ ಡೇ ಟು ಗೆಟ್ ಔಟ್ ಆಫ್ ಬೆಡ್ ಆ್ಯಂಡ್ ಡೂ ಥಿಂಗ್ಸ್ ವಿಚ್ ಹೆಲ್ಪ್ಸ್ ಇನ್ ಯುವರ್ ಲೈಫ್. ಗೊತ್ತಾಗ್ತಾ? ಡಿಪ್ರೆಸ್ ಆಗಬೇಡಿ, ಓಕೆನಾ? ಫೋರ್ಸ್ ಪುಷ್ ಮಾಡಿ. ಅರ್ಥ ಆಗ್ತಿದೆಯಾ? ಮಾಡಿ ಕಷ್ಟ ಆದ್ರೂ ಆ ಕೆಲಸಗಳನ್ನ. ಫಸ್ಟು ಕಷ್ಟ ಆಗುತ್ತೆ, ರೈಟ್? ಹರ್ಟ್ ಆಗಿರ್ತೀರ, ಬ್ರೇಕಪ್ ಆಗಿರುತ್ತೆ, ಇಷ್ಟು ದಿನ ಒಂದು ರಿಲೇಶನ್ಶಿಪ್ ಶೇರ್ ಮಾಡಿರ್ತೀರ. ಬಟ್ ನೀವು ಫೋರ್ಸ್ ಮಾಡಿ ನಿಮ್ಮ ಕೆಲಸಗಳನ್ನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾವತ್ತೂ ಹೋಪ್ ಕಳ್ಕೋಬೇಡಿ, ಆಯಿತಾ? ಮನುಷ್ಯರಿರೋದೇ ಚೇಂಜಸ್ನ ಅಡಾಪ್ಟ್ ಮಾಡೋದಕ್ಕೆ. ಸೊ ಇವತ್ತಿನ ಬ್ರೇಕಪ್ ಆಯಿತು, ಹರ್ಟ್ ಆಯಿತು, ಓಕೆ, ನೆಕ್ಸ್ಟ್ ನೀವು ಸರಿ ಹೋಗ್ಬೋದು. ಕರೆಕ್ಟಾ? ಅದು ಕೂಡ ಒಂದು ಚೇಂಜನೇ, ಓಕೆನಾ? ಎಲ್ಲ ಚೇಂಜಸ್ಗೂ ಅಡಾಪ್ಟ್ ಆಗ್ಬೋದು. ಜೀವನನೇ ಮುಗ್ದೋಯ್ತು ಅನ್ನೋ ರೀತಿ ಅನ್ಕೋಬೇಡಿ ಯಾವತ್ತೂ. ಅಯ್ಯೋ ನಾನು ಚೇಂಜ್ ಆಗಲ್ಲ ಇನ್ನು, ನನಗೆ ಗೊತ್ತು, ನನಗೆ ಸಾಕಾಗ್ಬಿಟ್ಟಿದೆ, ಈ ಥರ ಅನ್ನಿಸ್ಬೋದು ನಿಮಗೆ. ಇಲ್ಲ ಮೇಡಮ್, ಚಾನ್ಸೇ ಇಲ್ಲ ಅಂತ. ಬಟ್ ನಾನು ಹೇಳಿದ್ನಲ್ಲ, ನೀವು ಯಾವಾಗ ಒಂದು ಪಿಲ್ಲರ್ನ ಬಿಟ್ಟು ಎಲ್ಲಾದ್ರ ಮೇಲೆ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀರಾ ಎಮೋಷನ್ಸ್ನ, ಸೊ ಅವರೇ ನಿಮಗೆ ಮೋಟಿವೇಶನ್ ಆಗಿ ವರ್ಕ್ ಆಗ್ತಾರೆ. ಸೊ ನಿಮಗೋಸ್ಕರ ಮಾಡಿ, ನಿಮ್ಮನ್ನ ಇಷ್ಟಪಡೋರಿಗೋಸ್ಕರ ಚೇಂಜ್ ಆಗಿ. ಸೊ ಎಲ್ಲ ಬ್ರೇಕಪ್ಪಿಂದ ಹೊರಗೆ ಬನ್ನಿ. ಸೊ ತುಂಬ ಈಸಿ ಇದೆ, ಯು ಹ್ಯಾವ್ ಟು ಟ್ರೈ ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಓಕೆ ಗೈಸ್, ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ, ರೈಟ್? ಆ್ಯಂಡ್ ಎಸ್, ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.